ತಮಿಳುನಾಡು ಸಿಎಂ ದಳಪತಿ ವಿಜಯ್ ಸಿಎಂ ಆದ ಬಳಿಕ ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿ ಆಗ್ತಾಲೇ ಇದ್ರು. ಸಿಎಂ ಆಗೋದಕ್ಕೂ ಮುಂಚೆ ಸಂಗೀತ ಹಾಗೂ ವಿಜಯ್ ನಡುವೆ ಒಂದು ವೈವಾಹಿಕ ಕಲಹ ಇತ್ತು. ಆ ಒಂದು ಕಲಹ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಎಲ್ಲರೂ ಅನ್ಕೊಂಡಿದ್ರು ಇವರಿಬ್ರು ವಿಚ್ಛೇದನವನ್ನ ಪಡೆದುಕೊಳ್ತಾರೆ ಆದಷ್ಟು ಬೇಗ, ಈ ಒಂದು ವೈವಾಹಿಕ ಕಲಹಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಆದ್ರೆ ಅದನ್ನ ಕೋರ್ಟ್ ಮುಂದೂಡ್ತಾನೆ ಬಂತು. ಆದ್ರೆ ಇದೀಗ ಸಂಗೀತ ಹಾಗೂ ವಿಜಯ್ ಅವರ ವಿಚ್ಛೇದನ ಕೇಸನ್ನ ಆಗಸ್ಟ್ ವರೆಗೆ ಮುಂದೂಡಲಾಗಿದೆ. ಆದ್ರೆ ಇದೆಲ್ಲದರ ಮಧ್ಯೆ ಮೊನ್ನೆ ತಾನೇ ವಿಜಯ್ ಹಾಗೂ ಸಂಗೀತ ಅವರು ಒಂದಾಗುವಂತ ಚಾನ್ಸಸ್ ಇದೆ ಅನ್ನುವಂತ ಹೋಪ್ ಅನ್ನೋದು ಸಿಕ್ಕಿತ್ತು. ಯಾಕೆ ಈ ಹೋಪ್ ಸಿಕ್ಕಿತ್ತು ಅಂತಂದ್ರೆ, ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಬಂದ ನಂತರ ಎಲ್ಲೋ ಒಂದು ಕಡೆ ಅವರ ಮನೆಯಲ್ಲಿ ಸಂಗೀತ ಅವರನ್ನ ಕರೆದು ಮಾತನಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ವಿಚಾರ ಸಾಕಷ್ಟು ಸುದ್ದಿ ಆಗಿತ್ತು. ಆ ಸಂದರ್ಭದಲ್ಲಿ ಸಂಗೀತ ವಿಜಯ್ ಅವರು ಮತ್ತೆ ಒಂದಾಗಬಹುದು ಅನ್ನುವಂತಹ ಒಂದಿಷ್ಟು ಭರವಸೆಗಳು ಮೂಡಿದ್ವು. ಆದ್ರೆ ಈಗ ಆ ಭರವಸೆಗೆ ತಣ್ಣೀರನ್ನ ಎರಚುವ ಕೆಲಸವನ್ನ ಇದೀಗ ತ್ರಿಷಾ ಅವರು ಮಾಡಿರುವಂತದ್ದು. ಹಾಗಾದ್ರೆ ತ್ರಿಷಾ ಮಾಡಿದ್ದೇನು, ಏನಾಯ್ತು, ಯಾಕೆ ಈಗ ವಿಜಯ್ ಮತ್ತೆ ತ್ರಿಷಾ ಮತ್ತೆ ಸುದ್ದಿಯಲ್ಲಿದ್ದಾರೆ, ಇದೆಲ್ಲದರ ಕುರಿತಾದಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ದಳಪತಿ ವಿಜಯ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟನಾಗಿ ಈಗ ರಾಜಕೀಯದಲ್ಲಿ ತನ್ನದೇ ಆದಂತ ಚಾಪನ್ನ ಮೂಡಿಸ್ತಾ ಇರೋದು. ಇವರ ಶೈಲಿಯನ್ನ ನೋಡ್ತಾ ಇದ್ದಾಗ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಇವರ ವೈಯಕ್ತಿಕ ಜೀವನ ದಿನೇ ದಿನೇ ಹದಗೆಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಒಂದು, ಸಂಗೀತ ಅವರಿಗೆ ವಿಚ್ಛೇದನವನ್ನ ಕೊಡಬೇಕು, ತ್ರಿಷಾ ಅವ್ರ ಜೊತೆ ಲೈಫ್ ಅನ್ನ ಲೀಡ್ ಮಾಡ್ಬೇಕು. ಇಲ್ವಾ ಸಂಗೀತ ಅವ್ರ ಜೊತೆನೆ ಲೈಫ್ ಲೀಡ್ ಮಾಡಿ ತ್ರಿಷಾ ಅವರಿಗೆ ಎಕ್ಸಿಟ್ ಕೊಡಬೇಕು. ಇದೆರಡೂ ಕೆಲಸವನ್ನ ಇದೀಗ ವಿಜಯ್ ಮಾಡ್ತಾ ಇಲ್ಲ. ಇದೊಂದು ಕಾರಣಕ್ಕೆ ಈಗ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಯಾಕೆ ವಿಜಯ್ ಅವರು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಲ್ವಾ ಅಂತ ಕೇಳ್ಬೋದು. ಆದ್ರೆ ಸಾರ್ವಜನಿಕ ಜೀವನದಲ್ಲಿರುವಾಗ ನಮ್ಮ ವೈಯಕ್ತಿಕ ಜೀವನ ಕೂಡ ಅಷ್ಟೇ ಮ್ಯಾಟರ್ ಆಗ್ತದೆ. ಯಾಕಂತಂದ್ರೆ ವಿಜಯ್ ಅವರನ್ನ ಫಾಲೋ ಮಾಡುವಂತ ಒಂದಿಷ್ಟು ಫ್ಯಾನ್ಸ್ ಇದ್ದಾರೆ, ಅವರದೇ ಆದಂತ ಫ್ಯಾನ್ ಬಳಗ ಇದೆ. ಅವರಿಗೆ ಯಾವ ಸಂದೇಶವನ್ನ ಕೊಟ್ಟಂತಾಗ್ತದೆ ಈ ವಿಜಯ್ ಅವರು? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಒಂದು ದೊಡ್ಡ ಅಧಿಕಾರದ ಗದ್ದುಗೆಯಲ್ಲಿ ಅವರಿದ್ದಾರೆ. ಈ ಸಂದರ್ಭದಲ್ಲಿ ತುಂಬಾ ಆಲೋಚನೆ ಮಾಡಿ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕು. ಇತ್ತೀಚೆಗಷ್ಟೇ ವಿಧಾನಸಭೆಯಲ್ಲಿ ಡಿಎಂಕೆಗೆ ಟಾಂಗ್ ಕೊಟ್ರು, ಕೌಂಟರ್ ಕೊಟ್ರು ಅಂತೆಲ್ಲ ನಾವು ಹೇಳಿದ್ವಿ. ಆದ್ರೆ ಈಗ ಟಾಂಟ್ ಕೊಡೋದು, ಕೌಂಟರ್ ಕೊಡೋದು, ಇವೆಲ್ಲದರ ನಡುವೆ ಈಗ ಡಿಎಂಕೆ ಅವರು ವಾಪಸ್ ಟಾಂಟ್ ಕೊಡ್ತಾ ಇದ್ದಾರೆ. ಅದೇನಂತಂದ್ರೆ, ಇದೀಗ ವಿಜಯ್ ಹೆಂಡತಿಯ ಹುಡುಕಾಟದಲ್ಲಿದ್ದಾರೆ ಅನ್ನೋ ರೀತಿಯಾಗಿ ಮಾತನಾಡಿರುವಂತದ್ದು, ಕೆದಕಿರುವಂತದ್ದು. ಇಲ್ಲಿ ನೋಡಿ, ವೈಯಕ್ತಿಕ ಜೀವನ ಸರಿ ಇಲ್ದಿದ್ದಾಗ ಯಾರ್ಯಾರ್ದೋ ಮಾತನ್ನ ನಾವು ಕೇಳಬೇಕಾಗತ್ತೆ. ತ್ರಿಷಾ ಅವರು ಒಂದು 4-5 ಕೇಕ್ ಗಳನ್ನ ಇಟ್ಟು, ನಾನು ವಿಜಯ್ ಒಂದಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದೇನೆ, ಈಸ್ ಮೈ ಬೆಸ್ಟ್ ಫ್ರೆಂಡ್ ಅನ್ನೋ ರೀತಿಯಾಗಿ ಫೋಟೋಗಳನ್ನ ಹಂಚಿಕೊಂಡಿರುವಂತದ್ದು. ಇದು ಈಗ ಮತ್ತೆ ಸುದ್ದಿ ಆಗ್ತಾ ಇರುವಂತದ್ದು. ತ್ರಿಷಾ ಅವರು ಒಂದೊಮ್ಮೆ ಬರ್ತಾರೆ, ಏನೋ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ, ಹೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ವಿಜಯ್ ಅವರ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ. ಓರ್ವ ಮುಖ್ಯಮಂತ್ರಿಯಾಗಿ ತಾನು ತನ್ನ ಸಂಸಾರವನ್ನ ಸರಿ ಇಟ್ಟುಕೊಳ್ಳದೆ ತಮಗೆ ಹೇಗೆ ಬೇಕೋ ಹಾಗೆ ಲಿವಿಂಗ್ ಟುಗೆದರ್ ಅಥವಾ ವೈವಾಹಿಕೇತರ ಸಂಬಂಧಗಳನ್ನ ಇಟ್ಟುಕೊಳ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ಇದು ನೆಗೆಟಿವ್ ಮೆಸೇಜ್ ಅನ್ನ ಕೊಟ್ಟಂತಾಗ್ತದೆ. ಈಗ ವಿಜಯ್ ಬಾಳಲ್ಲೂ ಅದೇ ಆಗ್ತಾ ಇರುವಂತದ್ದು. ಒಂದೊಮ್ಮೆ ಸಂಗೀತ ಜೊತೆ ಇವರು ಒಂದಾಗಬಹುದು ಅನ್ನುವಂತ ಭರವಸೆಯನ್ನ ಮೂಡಿಸಿದ್ರೆ, ಇನ್ನೊಂದು ಕಡೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ತ್ರಿಷಾ ಅವರ ಎಂಟ್ರಿಯೇ ಇವರ ವೈವಾಹಿಕ ಜೀವನಕ್ಕೆ ಕಲಹವನ್ನ ಉಂಟು ಮಾಡಿದೆ. ತ್ರಿಷಾ ಅವರು ಪದೇ ಪದೇ ವಿಜಯ್ ಬಗ್ಗೆ ಮಾತನಾಡುವುದು, ವಿಜಯ್ ಬಗ್ಗೆ ಅಭಿಪ್ರಾಯವನ್ನ ಹಂಚಿಕೊಳ್ಳುವುದು, ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ಗೊತ್ತಿದೆ ತ್ರಿಷಾ ಅವರು ವಿಜಯ್ ಜೊತೆ ಕಾಂಟ್ಯಾಕ್ಟ್ ಇರುವಂತದ್ದು. ಈಗ ಪದೇ ಪದೇ ಅದು ಮುನ್ನೆಲೆಗೆ ಬರ್ತಾ ಹೋದಾಗ ಸಂಗೀತ ಅವರಿಗೂ ಹರ್ಟ್ ಆಗುತ್ತೆ. ಯಾಕಂತಂದ್ರೆ ಓರ್ವ ಪತ್ನಿಯಾಗಿ ತೀವ್ರ ನೋವುಂಟಾಗತ್ತೆ. ಒಂದೊಮ್ಮೆ ಅವರಿಗೆ ವಿಜಯ್ ಜೊತೆ ಮತ್ತೆ ಸಂಬಂಧವನ್ನ ಸರಿಪಡಿಸಿಕೊಳ್ಳುವಂತ ಮನ್ಸಿದ್ರು ಕೂಡ ಅದು ಮುರಿದು ಹೋಗುತ್ತೆ. ನಮಗೆ ವಿಜಯ್ ಮುಖ್ಯಮಂತ್ರಿ ಇರಬಹುದು, ಆದ್ರೆ ಸಂಗೀತಾಳಿಗೆ ವಿಜಯ್ ಅವರ ಪತಿ. ಸೊ ಆ ರೋಲ್ ಅನ್ನ ವಿಜಯ್ ಅವರು ಪ್ಲೇ ಮಾಡ್ಲೇಬೇಕು. ಈಗ ನೋಡಿ, ನಮ್ಮ ಸಾರ್ವಜನಿಕ ಜೀವನ ಏನೇ ಇರಬಹುದು, ಓರ್ವ ಮುಖ್ಯಮಂತ್ರಿ ಅಂದ ತಕ್ಷಣ ಅವನಿಗೂ ಫ್ಯಾಮಿಲಿ ಇರುತ್ತೆ, ಒಬ್ಬ ಮುಖ್ಯಮಂತ್ರಿ ಅಂದ ತಕ್ಷಣ ಅವನಿಗೂ ಮಕ್ಕಳಿರ್ತಾರೆ, ಅವರೆಲ್ಲರಿಗೂ ಟೈಮ್ ಕೊಡ್ಬೇಕಾಗತ್ತೆ. ಆದ್ರೆ ವಿಜಯ್ ಅವರು ಟೈಮ್ ಕೊಡ್ತಿರೋದು ತ್ರಿಷಾಗೆ ಮಾತ್ರ ಅನ್ನೋ ರೀತಿಯಾಗಿ ಈಗ ಬಿಂಬಿತವಾಗ್ತಾ ಇರುವಂತದ್ದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಜಯ್ ಅವರು ಗೆದ್ದ ತಕ್ಷಣ ಸೆಲೆಬ್ರೇಷನ್ ಮಾಡಿದ್ದು ತ್ರಿಷಾ ಹೊರತು ಸಂಗೀತ ಅಲ್ಲ. ಯಾಕೆ ಸೆಲೆಬ್ರೇಷನ್ ಅನ್ನ ಮಾಡಲಿಲ್ಲ? ಫ್ಯಾಮಿಲಿಗೆ ಕೊಡಬೇಕಾದಂತ ಟೈಮ್ ಅನ್ನ ವಿಜಯ್ ಅವರು ಕೊಟ್ಟಿಲ್ಲ. ಸಂಗೀತ ಅವರು ಕೂಡ ಇಷ್ಟಪಟ್ಟು ಮದುವೆ ಆದವರು, ಓರ್ವ ಫ್ಯಾನ್ ಆಗಿ ವಿಜಯ್ ಅವರನ್ನ ಇಷ್ಟಪಟ್ಟು ಮದುವೆ ಆದವರು. ಅವರಿಗೂ ಒಂದಿಷ್ಟು ಆಕಾಂಕ್ಷೆಗಳಿರ್ತದೆ, ಅವರ ಮಕ್ಕಳಿಗೂ ವಿಜಯ್ ಮೇಲೆ ಒಂದಿಷ್ಟು ಆಕಾಂಕ್ಷೆಗಳಿರ್ತದೆ. ಆದ್ರೆ ವಿಜಯ್ ಅವರು ಅದ್ಯಾವುದನ್ನ ತಲೆ ಕೆಡಿಸಿಕೊಂಡಿರೋ ಹಾಗೆ ಕಾಣ್ತಾ ಇಲ್ಲ. ಇನ್ನು ತ್ರಿಷಾ ವಿಚಾರಕ್ಕೆ ಬಂದ್ರೆ, ತ್ರಿಷಾ ಅವರಿಗೆ ಇದೇನು ಹೊಸತಲ್ಲ, ಈ ಹಿಂದೆನೂ ಕೂಡ ಒಂದಿಷ್ಟು ಜನರೊಂದಿಗೆ ಇದ್ರು ತ್ರಿಷಾ ಅವರು. ಸೊ ಫಿಲ್ಮ್ ಇಂಡಸ್ಟ್ರಿ ಅಂದ್ಮೇಲೆ ಇದೆಲ್ಲ ಕಾಮನ್ ಆದಂತ ವಿಚಾರವೇ. ಆದ್ರೆ ಓರ್ವ ಮದುವೆ ಆದಂತ ಗಂಡಸಿನ ಜೊತೆ ನೀವು ಈ ರೀತಿಯಾಗಿರೋದು ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಟ್ಟಂತಾಗ್ತದೆ. ತ್ರಿಷಾ ಅವರು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾರದೋ ಒಂದು ಲೈಫ್ ಇದೆ, ಅವರಿಗೆ ಒಂದು ಅವರದೇ ಆದಂತ ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿಯನ್ನ ಒಡೆಯೋ ಕೆಲಸವನ್ನ ನಾನು ಮಾಡಬಾರ್ದಿತ್ತು ಅಂತ ತ್ರಿಷಾ ಯೋಚನೆ ಮಾಡಬೇಕು. ಆದ್ರೆ ತ್ರಿಷಾ ಆಲೋಚನೆ ಮಾಡಿದ್ದೇನಂತಂದ್ರೆ, ಎಲ್ಲೋ ಒಂದ್ ಕಡೆ
ವಿಜಯ್ ಅವರ ಮೇಲೆ ಸಾಕಷ್ಟು ಪ್ರೀತಿ ಇದೆ ತ್ರಿಷಾ ಅವರಿಗೆ, ವಿಜಯ್ಗೂ ಕೂಡ ಅಷ್ಟೇ ಪ್ರೀತಿ ಇದೆ. ಅದಕ್ಕೆ ಕಾರಣ ಏನು, ಅವ್ರು ಯಾಕಷ್ಟು ಹತ್ರ ಆದ್ರು, ಇದೆಲ್ಲವೂ ಇಂದಿಗೂ ಕ್ವಶನ್ ಮಾರ್ಕ್. ಯಾಕಂತಂದ್ರೆ ಆಲ್ರೆಡಿ ಪತ್ನಿ ಇರುವಾಗ ಇನ್ನೊಬ್ಬಳ ಜೊತೆ ಅಷ್ಟು ಕ್ಲೋಸ್ ಆಗಿರೋದೇನಿದೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರಬಹುದು, ಇಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಆದ್ರೆ ಪತ್ನಿಗೆ ವಿಚ್ಛೇದನವನ್ನ ಕೊಡಬೇಕು, ಕೊಟ್ಟು ತ್ರಿಷಾ ಜೊತೆ ಇದ್ರೆ ನೋ ಪ್ರಾಬ್ಲಮ್. ಇದು ಎರಡನ್ನು ಬ್ರಿಡ್ಜ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದ್ರೆ ಸಮಾಜಕ್ಕೆ ನೀವು ತಪ್ಪು ಸಂದೇಶವನ್ನ ಕೊಟ್ಟಂತಾಗ್ತದೆ. ನೀವು ತಮಿಳುನಾಡಿನ ರಾಜಕೀಯವನ್ನ ಗಮನಿಸಿದಾಗ ಜಯಲಲಿತಾ, MGR, ಕರುಣಾನಿಧಿ ಇವರು ಮೂವರು ಮಾಡಿದ್ದು ಇದೇ ತರ. ಈಗ ವಿಜಯ್ ಕೂಡ ಇದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಈ ಹಾದಿ ಸರಿಯಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂತಂದ್ರೆ ಪತ್ನಿ ಇದ್ದುಕೊಂಡು ಬೇರೆ ಸ್ತ್ರೀಯ ಜೊತೆ ನಾವು ಸಂಬಂಧವನ್ನ ಇಟ್ಕೊಳ್ಳೋದು ನಿಜಕ್ಕೂ ಸಮಾಜಕ್ಕೆ ಮಾರಕ. ಅದರಲ್ಲೂ ನೀವು ಸಾರ್ವಜನಿಕ ಜೀವನದಲ್ಲಿರೋರು, ನಿಮಗೆ ನಿಮ್ಮದೇ ಆದಂತ ಬದ್ಧತೆಗಳಿರುತ್ತದೆ. ಅದನ್ನ ಮರೆತು ನೀವು ಜೀವನವನ್ನ ನಡೆಸಿದಾಗ ಇಲ್ಲ ಒಂದ್ ಕಡೆ ಇದು ನಿಮ್ಮ ಪೊಲಿಟಿಕಲ್ ಕರಿಯರ್ಗೂ ಕೂಡ ಬ್ಯಾಡ್ ಮಾರ್ಕ್ ಆಗ್ತದೆ. ಮುಂದೊಂದ್ ದಿವಸ ಇದು ದೊಡ್ಡ ಮಟ್ಟದ ಸುದ್ದಿ ಆದ್ರೂ ಆಗಬಹುದು. ಯಾಕಂತಂದ್ರೆ ಈಗಾಗಲೇ ನೀವು DMK ಅವರನ್ನ ಕೆಣಕಿ ಆಗಿದೆ, ಈಗ ಅವರು ಕೂಡ ನಿಮ್ಮನ್ನ ಕೆಣಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಕೆಣಕೋದ್ ದೊಡ್ಡ ವಿಚಾರ ಅಲ್ಲ. ಒಂದಿಷ್ಟು ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರ ಕೊಡೋಕೆ ಸದೃಢರಾಗಿರ್ಬೇಕು. ನಾಳೆ ಕೇಳ್ತಾರೆ ನಿಮ್ಮ ಪತ್ನಿ ಯಾರು ಅನ್ಕೊಂಡು, ಸಂಗೀತಾನ ತ್ರಿಷಾನ ಅನ್ಕೊಂಡು, ಅದಕ್ಕೆ ಏನು ಆನ್ಸರ್ ಅನ್ನ ವಿಜಯ್ ಅವರು ಕೊಡ್ತಾರೆ ಅನ್ನೋದು ನಿಜಕ್ಕೂ ಕುತೂಹಲವನ್ನ ಮೂಡಿಸಿದೆ. ಯಾಕಂತಂದ್ರೆ ಇಬ್ಬರ ಜೊತೆಗೂ ಕಂಪ್ಲೀಟ್ ಆದಂತ ರಿಲೇಶನ್ಶಿಪ್ ಇಲ್ಲ. ಒಂದು ತೋರ್ಪಡಿಕೆಗೆ, ಇನ್ನೊಂದು ಹೆಸರಿಗೆ. ಪತ್ನಿ ಸಂಗೀತ ಇರೋದು ಹೆಸರಿಗೆ ಹೆಂಡತಿ, ಆದ್ರೆ ಹೆಂಡತಿ ರೋಲ್ ಅನ್ನ ಪ್ಲೇ ಮಾಡ್ತಾ ಇರೋದು ತ್ರಿಷಾ. ಒಂದಕ್ಕೊಂದು ತಾಳ ಇಲ್ಲ, ತಂತಿ ಇಲ್ಲ. ಈ ರೀತಿಯಾಗಿ ವಿಜಯ್ ಅವರು ಹೋದ್ರೆ ಎಲ್ಲೋ ಒಂದ್ ಕಡೆ ವಿಜಯ್ ಅವರಿಗೆ ಇದು ಮುಳುವಾಗುತ್ತೆ. ಆದಷ್ಟು ಬೇಗ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ವಿಜಯ್ ಅವರು ಹಾಡ್ಲೇಬೇಕು. ಯಾಕಂತಂದ್ರೆ ಜನರಿಗೂ ಇದು ನೋಡಿ ಒಂದು ತ್ರಿಷಾ ಅವರನ್ನ ಮದುವೆ ಆಗಬಿಡಿ, ಕಂಪ್ಲೀಟ್ ಆಗಿ ಅವ್ರ ಜೊತೆ ಇರಿ, ಸಂಗೀತ ಅವರಿಗೆ ವಿಚ್ಛೇದನ ಕೊಡಿ. ಅತ್ಲಾಗ ಅದೂ ಇಲ್ಲ, ಇತ್ಲಾಗ ಇದೂ ಇಲ್ಲ. ಇದೆರಡರ ಮಧ್ಯೆ ನೀವು ಜೀವನವನ್ನ ಸಾಗಿಸ್ತಾ ಹೋದ್ರೆ ನಿಮ್ಮ ಪೊಲಿಟಿಕಲ್ ಲೈಫ್ಗೂ ಇದು ಬ್ಯಾಡ್ ಮಾರ್ಕ್ ಆಗಿ ಉಳಿತದೆ. ಆದಷ್ಟು ಬೇಗ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ವಿಜಯ್ ಅವರು ಹಾಡಲೇಬೇಕು. ಯಾಕಂತಂದ್ರೆ ಇದು ಹೀಗೆ ಮುಂದುವರಿತಾ ಹೋದ್ರೆ ಅವರ ಸಂಸಾರವನ್ನು ಹಾಳು ಮಾಡುತ್ತೆ, ಅವರ ಪೊಲಿಟಿಕಲ್ ಲೈಫಿಗೂ ಕೂಡ ಇದೊಂದು ದೊಡ್ಡ ಬ್ಯಾಡ್ ಮಾರ್ಕ್ ಆಗಿ ಉಳಿಯುತ್ತೆ. ಒಟ್ಟಾರೆ ವಿಜಯ್ ಅವರು ಆದಷ್ಟು ಬೇಗ ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನ ಇಡಬೇಕಾಗಿದೆ. ನೋಡೋಣ ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ. ಒಂದೊಮ್ಮೆ ಸಂಗೀತ ಜೊತೆ ಒಂದಾಗಬೇಕು ಅನ್ನೋದು ಅನೇಕರ ಅಭಿಪ್ರಾಯ ಆಗಿದೆ. ಯಾಕಂತಂದ್ರೆ ತ್ರಿಷಾ ಜೊತೆ ನೀವು ಲಿವಿಂಗ್ ಅಲ್ಲಿ ಇರಬಹುದು, ಆದ್ರೆ ಅದು ಮೀನಿಂಗ್ಲೆಸ್ ರಿಲೇಶನ್ಶಿಪ್ ಅಂತ ಕರೆಸಿಕೊಳ್ಳುತ್ತೆ. ಒಟ್ಟಾರೆ ಇದೆಲ್ಲದರ ವಿಚಾರವಾಗಿ ಈಗ ಸುದ್ದಿ ಆಗ್ತಿರುವಂತಹ ವಿಜಯ್ ಅವರಿಗೆ ಇದೊಂದು ವಿಚಾರವಾಗಿ ಸಿಕ್ಕಾಪಟ್ಟೆ ಬ್ಯಾಡ್ ರಿಮಾರ್ಕ್ ಅನ್ನೋದು ಬೀಳ್ತಾ ಇದೆ. ಅದಕ್ಕೆ ಆದಷ್ಟು ಬೇಗ ತಳಪತಿ ವಿಜಯ್ ಅವರು ಫುಲ್ ಸ್ಟಾಪ್ ಅನ್ನ ಇಡ್ಲೇಬೇಕು. ಇಲ್ಲ ಅಂತಂದ್ರೆ ಮುಂದೊಂದು ದಿವಸ ಇದು ದೊಡ್ಡ ಸಮಸ್ಯೆಯಾಗಿ ಅವರಿಗೆ ಕಾಡೋದಂತೂ ಖಚಿತ.